ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಪೀಸ್ ಯೂಟ್ಯೂಬ್ ಚಾನಲ್. ಮಂಜುಳಾ ಪೀಸ್ ಯೂಟ್ಯೂಬ್ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ ಒಂದು ಕೀ ರೀಚ್ ಅಂತ ಬರೀ ಇವತ್ತಿನ ದಿನ ಏನಾಕೈತೆ ನೋಡ್ಕೊಂಬರೋಣ. 3, 2, 1 ಮದುವೆ ಮುಗಿಸ್ಕೊಂಬಂದು ಕೂಡಲೇ ಒಂದು ವೀಕ್ ಆತ. ನಾನು ಲಾಗ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲರೂ ಮನೆ ಒಳಗೆ ಅದಾರ ಅಂತೇಳಿ ಬರೀ ಏನೇನು ಆಕೈತಿ ಏನೇನು ಮಾಡ್ತೀವಿ ಎಲ್ಲರೂ ತೋರಿಸ್ತೀನಂತ. ನನಗೂ ಭಾಳ ಗ್ಯಾಪ್ ಅನಿಸ್ಬಿಟ್ಟಿದ್ದು ಡೈಲಿ ಲಾಗ್ ಮಾಡ್ಲಾರ್ದೆ. ಬರೀ ಇವತ್ತಿನ ದಿನ ಏನೇನು ಆಕೈತಿ ಇಲ್ಲ ತೋರಿಸ್ಕೊಂಬರ್ತೀನಿ, ನೋಡ್ಕೊಂತೀವಿ. ಒಮ್ಮೆ ತೋರಿಸಿದ್ದೇ ಇಲ್ಲ, ನಾನು ಎಲ್ಲರಿಗೊಮ್ಮೆ ತೋರಿಸ್ಕೊಂಬರ್ತೀನಂತ. ಯಾಕೆ ಹಾಯ್ ಮಾಡ್ವಿ, ಭಾಳ ದಿನದ ಮೇಲೆ ಲಾಗಿಗೆ ಬಂದು ಏನು ಮಾಡತ್ತಿ? ಆರಾಮದಿ? ಯಾಕೆ ಇಷ್ಟು ದಿನ ಲಾಗ್ದಾಗ ಕಾಣಿಸ್ಕೊಂಡಿರ್ಲಿಲ್ಲ? ಭಾಳ ಬಿಸಿ ಇತ್ತು. ಯಾರು ಬಿಸಿ ಇದ್ರು? ನಮ್ಮ ಮನೆಯವ್ರಿಗೆ ಆರಾಮಿರಲಿಲ್ಲ. ಏನಾಗಿತ್ತು? ಅದಕ್ಕೆ ಪಪ್ಪಾಗೆ ಆರಾಮಿರ್ಲಿಲ್ಲ ರೀ. ಪಪ್ಪ ಸ್ವಲ್ಪ ಆರಾಮಾಗ್ಯಾರ, ಬರೀ ಅಮ್ಮನೂ ಅದಾರ. ತೋರಿಸ್ತೀನಿ ಪಪ್ಪನೂ ಈಗ ಹೆಂಗದಾರ ಅಂತೇಳಿ ತೋರಿಸ್ತೀನಿ. ಅಮ್ಮ ಹೆಂಗದಿ? ಆರಾಮಿದ್ದೇನಮ್ಮ. ಬರೀ ಹೇಗಿದ್ದೀಯಾ? ನಾನು ಆರಾಮದೀನಿ. ಬರೀ ಪಪ್ಪ ಆಯ್ ಮಾಡು. ಆರಾಮಾಗಿ ಹೆಂಗೈತಿ? ಯಾಕೆ ಮಾತಾಡೋಂಗಿಲ್ಲ ನೀ? ಮೂಕ ಅವ್ರು ಅಡ್ಕಿಲಿ ಹಾಕೊಂಡಾರಿ, ಅದಕ್ಕೆ ಮಾತಾಡತ್ತಿಲ್ಲ. ಬರೀ ಇವಾಗ ಓಕೆ ಆರಾಮಾಗ್ಯಾರ. ಸ್ವಲ್ಪ 1 ವೀಕ್ ಆತ ಮದುವೆ ಮುಗಿಸ್ಕೊಂಡು ಬಂದು ಕೂಡಲೇ ನಾನು ಅದಕ್ಕೆ ಲಾಗ್ ಮಾಡಿರಲಿಲ್ಲ. ಅವ್ರಿಗೆ ಆರಾಮಿಲ್ಲ ಅಂತೇಳಿ. ಎಲ್ಲರೂ ಮನೆಯವ್ರು ಬಿಸಿ ಆಗಿರ್ತೈತಿ, ಒಂಥರ ಅನ್ನಿಸ್ತಿರ್ತೈತಲ್ರಿ. ಅದು ಯಾರಿಗಾರು ಆರಾಮಿಲ್ಲ ಅಂದ್ರೆ ಆ ಫೀಲ್ ಇರ್ತೈತಲ್ಲ, ಅದ್ರ ಸಂಬಂಧಕ್ಕೆ ಓಕೆ ಆರಾಮಾಗ್ಯಾರ. ನೋಡೋಣ ಬರ್ರಿ ಇವತ್ತು ಏನೇನು ಆಕೈತಿ ಅಂತ ಹೇಳಿ ತೋರಿಸ್ಕೊಂಬರ್ತೇನಂತೆ. ಹೀಗೆ ಮಾಡತ್ತಿ ಇವತ್ತು ಮಜ್ಜಿಗೆ ಸಾರು, ಮೆಂತೆ ಪಲ್ಲೆ, ರೋಟಿ ಮತ್ತು ಮತ್ತೇನಿಲ್ಲ. ಸೋಮವಾರ ಸ್ಪೆಷಲ್ ಅದು. ಮತ್ತೆ ನೋಡೋದಂತ ಏನೇನು ಮಾಡ್ತಾರಂತೇಳಿ ನೋಡ್ಕೊಂತೀರಿ, ಗೊತ್ತಾಗ್ತೈತಿ. ಆಮೇಲೆ ಇನ್ನೂ ಹೊಸ ಲಾಗ್ ಮಾಡಕ್ಕೆ ಟ್ರೈ ಮಾಡಕತ್ತೀನಿ. ಈಗ ಮದ್ವೆ ಲಾಗ್ಸ್ ನೋಡ್ಕೊಂಬಂದ್ರೆಲ್ಲ ಈ ವೀಕ್ ಫುಲ್ ಹೆಂಗಿದ್ವು ಅಂತೇಳಿ ತಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರಂತೂ ಮರಿಬೇಡ್ರಿ. ಆಮೇಲೆ ಇನ್ನೂ ಯಾವ ಥರ ಹೊಸ ಲಾಗ್ ತೊಗೊಂಬರ್ಲಿ ಅಂತೇಳಿ ಹೇಳಿ ತಳ ಕಮೆಂಟ್ ಬಾಕ್ಸ್ ಮಾಡಿರಿ. ನಿಮ್ಗೆ ಯಾವ ಥರ ಲಾಗ್ ಬೇಕಾ ಆ ಲಾಗ್ ಮಾಡ್ತೀನಂತೆ. ಬರೀ ಕ್ರೀಮ್ ಬಂದು ಅಂದ್ಕೊಟ್ಟ ನಮ್ಮನ್ನ ತಿನ್ಬೇಕನ್ನಿಸ್ತು, ತರಿಸ್ಕೊಂಡೆ. ಬರೀ ಎಲ್ಲರಿಗೂ ಒಂದು ಸ್ವಲ್ಪ ಶೇರ್ ಮಾಡೋಣ. ಕ್ರೀಮ್ ಬನ್ ಅಂದ್ರೆ ಇಷ್ಟ ಆಗಿದೆ ಅಂತೇಳಿ ಹೇಳ್ರಿ. ಬರೀ ನಂಗೆ ಕ್ರೀಮ್ ಬನ್ ಭಾಳ ಇವಾಗ ಭಾಳ ಸೇರಾತೈತಿ. ಎಲ್ಲರಿಗೂ ಶೇರ್ ಮಾಡೋಣ ಅಂತ. ಬರೀ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡೋಣಂತ. ಬರೀ ಈ ಪೀಸ್ ನಾ ತಿಂತೀನಿ, ನಂಗೆ ಸ್ವಲ್ಪ ತಿನ್ನೋಣ ಅಂತ. ತಿಂದ ನೋಡೋಣ ಅಂತ ಮತ್ತೇನು ಮಾಡ್ತೀನಿ ಅಂತೇಳಿ ನೋಡ್ಕೊತೀವಿ. ಸುಲಸ್ ಮಾಡತ್ತಿ ಏನಂತ ನೋಡೋಣ. ಏನು ಮಾಡತ್ತಿ? ಇಲ್ಲಿ ಬ್ಯಾಡ ಐತಿ ನೋಡು, ಸ್ಮೆಲ್ ಏನಿದೆ? ಅದ್ರದ್ದು ಒಗ್ಗರಣೆ ಹಾಕಿದೆ. ಮಜ್ಜಿಗೆ ಸಾರು ಮಾಡಿರ್ತಾರೆ. ಸರಿ ಮಾಡ್ತಾರೆ ಅಂತ. ಅಮ್ಮ ಈಗ ಮೆಂತೆ ಪಲ್ಯ ಮಾಡ್ತಾರೆ, ಅದಕ್ಕೆ ಅಮ್ಮ ಇಲ್ಲೇ ಮೆಂತೆ ಸೋಸಿ ಕೊಡತ್ತಾರ. ನಾವೇನಿಲ್ಲ, ನಾವು ತಿನ್ನೋದಷ್ಟೇ. ಈಗ ನಾನು ಎಲ್ಲ ಕೆಲಸ ಆಗೈತೆ ರೀ. ನಾನು ನೀರು ಬಂದಿದ್ವು, ಅದ್ರ ಸಂಬಂಧ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೀವಿ. ಕೆಲಸ ಮಾಡ್ತಾರೆ, ನೀನು ಮಾಡ್ತೀಯ ಅನ್ಬೇಕು. ನಾ ಮಾಡೋಂಗಿಲ್ಲ ನಿಂಗೆ ಅನ್ಬೇಕು ಅವ್ರು ವಾಪಸ್ ನಿಂಗೆ. ನಾನು ಮಾಡ್ತೀನಿ ರೀ. ನಾನು ಹೊರಗಿನ ಮಾಡಿದ್ರೆ ನಮ್ಮ ಮಮ್ಮಿ ಹೊಳಗಿನ ಮಾಡಿರ್ತಾಳೆ. ಇಲ್ಲ ನಳ ಬಂದಿದ್ವಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡೇವಿ. ಅಡುಗೆ ಒಂದು ಮಾಡ್ಬೇಕಾ ಮಮ್ಮಿ ಮಾಡತ್ತ ನೋಡು. ಪಪ್ಪ ಜಳಕ ಮಾಡಿ ಉಗುರು ತಕ್ಕೋಬಾರ್ದ. ಪಪ್ಪ ನಡೀತಿತ್ತಾ? ಬರೀ ನೋಡೋಣ ಏನು ಮಾಡ್ತಿ ಮಮ್ಮಿ. ಇನ್ನೂ 2-3 ಗಂಟೆ ಆಯ್ತು. ಯಾವಾಗ ಊಟ? ಮತ್ತೆ ರೆಡಿ ಆಗ್ತೈತೆ. ಮೆಂತಿ ಪಲ್ಯ ಅಷ್ಟೇ, ರೊಟ್ಟಿ ಮಾಡ್ಬೇಕನ? ರೊಟ್ಟಿನೂ ಮಾಡ್ತಿ? ಬರೀ ನೋಡೋಣ ಅಂತ ಏನೇನು ಮಾಡ್ತಾರೆ. ಮಾಡಿದ ಕೂಡಲೇ ಊಟ ಮಾಡೋಣ ಅಂತ. ಜಲ್ದಿ ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ಹೇಳ ಪಪ್ಪ ಅಕ್ಕಿಗೆ. 3 ಗಂಟೆ ಆಯ್ತು. ಇನ್ನೂ ಯಾವಾಗ ಮಾಡೋದೆ? 5 ಗಂಟೆ. 5 ಗಂಟೆಗೆ ಉಣ್ಣ ಕೊಡ್ತಾರಾ? ಗೊತ್ತಾಗಂಗಿಲ್ಲ. ಮಮ್ಮಿ ದಿನ 4 ಉಣ್ಣ ಕೊಡ್ತಾಳೆ, 5 ಗಂಟೆ ಉಣ್ಣ ಕೊಡ್ತಾಳೆ. ಜಲ್ದಿ ಉಣ್ಣ ಕೊಡ್ಬೇಕನ್ನೋದು ಗೊತ್ತಾಕೈತಿಲ್ಲ. ಹೇಳ್ಕೊಟ್ಟಾರಿಲ್ಲ ನಿಮ್ಮ ಪಪ್ಪ ನಿಮ್ಮ ಮಮ್ಮಿ ನಿಂಗೆ? ಇದನ್ನ ಹಿಂಗಿರ್ಬೇಕಂದ್ರೆ ಅಪ್ಪವೋ ಹಿಂಗಿರ್ಬರ್ಬೇಕು. ಕೇ ಹೋ ನಿಮ್ಮಪ್ಪ ಬೈಯಾತನೋ ಮಮ್ಮಿ. ಕೇ ಹೋ ಹೌದಲ್ಲ? ಹೆಂಗೆ ನೋಡ್ತಾ ನೋಡ್ರಿ ಒಂದ ಕಣ್ಲೆ. रुको जरा सबर करो.
ಇಂತಾಗ ಬಂದ್ರೆ ಏನ್ ಮಾಡಿ ಗೊತ್ತಿಲ್ಲ ಅವ್ನಿಗೆ. ಅಲ್ಲ ಅದೇ ಹೇಳ್ತಿದ್ದೆ ಈಗಿನ ಹಿಂಗದ ಇವ್ರಪ್ಪ ಇವ್ರವ್ವ ಏನು ಮಾಡ್ತಾರೆ ಅಂದೆ ಒಂದ್ಸಲ ಗೊತ್ತಿಲ್ಲ ಹುಡುಗರು 4 ಗಂಟೆಗೆ ಉಣ್ಣ ಕುಡಿಯಕ್ಕೆ ಇವ್ರಪ್ಪ ಇವ್ರವ್ವ ಇಲ್ಲ 5-6 ಗಂಟೆಗೆ ಈಗ ದೂಡೇನು ಬಿಡ್ಸಾಕ್ ಬಂದ 5-6 ಗಂಟೆಗೆ ಇದ್ರೆ ಏನು ಮಾಡ್ತಿದ್ದಿ? A few moments later. ಬೇರೆ ಪಾಪ ಊಟ ಕೊಟ್ಟೆ, ಈಗ ನಾನು ಊಟ ಮಾಡ್ತೀನಿ. ಮಮ್ಮಿ ರೊಟ್ಟಿ ಇನ್ನೂ ಮುಗಿದಿಲ್ಲ ಮಮ್ಮಿದ. ನೀ ಯಾವ ಊಟ ಮಾಡ್ತಿ? ಹೆಂಗೆ ಬೀಳ್ತಾಳೆ ನೋಡ್ರಿ. ಆಮೇಲೆ ಸರಿ ಬರೀ ಊಟ ಮಾಡೋಣಂತ ಏನೇನು ಊಟಕ್ಕೆ ಐತೆ ಅಂತ ಹೇಳಿ ತೋರಿಸ್ತೇನೆ. ಯಾರಿಗೆ ಹಿಂಗೆ ಬಿಸಿ ಬಿಸಿ ರೊಟ್ಟಿನ ಧಾಟ್ ಒಳಗೆ ಬರೋಕೆ ಇಷ್ಟ ಅಂತ ಹೇಳಿ ತಳ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಮಾಡಿರಿ. ಈ ಊಟ ಐತ್ಲ ಮಸ್ತ್ ಇರ್ತೈತಿ, ಬಿಸಿ ಬಿಸಿ ರೊಟ್ಟಿ ಇಷ್ಟು ಐತೆ. ಬರೀ ಊಟ ಮಾಡೋಣಂತ. ಎಷ್ಟು ದಿನ ಆಗಿತ್ತು ರೀ ಊಟ, ಭಾಳ ಮಿಸ್ ಮಾಡ್ಕೊಳತ್ತಿದ್ದೆ. ಏ ಗುಮ್ಮಿ ಬರೀ ಊಟ ಮಾಡೋಣಂತ ಮಸ್ತ್ ಅಡುಗೆ ಆಗೈತಿ. ಭಾಳ ದಿನ ಆಗಿತ್ತು ಊಟನ ಮಾಡಿರಲಿಲ್ಲ. ಮಾಡೇನಿ ಈ ಥರ ಮಾಡಿರಲಿಲ್ಲ, ಬಿಸಿ ಬಿಸಿ ರೊಟ್ಟಿ ಅದು ತಿಂದಿರಲಿಲ್ಲ. ಬರೀ ಊಟ ಮಾಡೋಣಂತ ಊಟ ಮಾಡಿ. ಮಮ್ಮಿ ನಿಂದು ಯಾವಾಗ ಊಟ? ಇನ್ನೂ ಲೇಟಾ? ಬರೀ ಮಮ್ಮಿ ರೊಟ್ಟಿ ಮಾಡ್ತಾರೆ. ಈಗ ಬಿಸಿ ಬಿಸಿ ರೊಟ್ಟಿ ಐತಿ, ಬಾಯಿ ಒಳಗೆ ನೀರು ಬರತ್ತಾವ. ಊಟ ಮಾಡೋಣಂತ ಬರೀ ಊಟ ಮಾಡಿ ಸಿಗ್ತೇನಂತ ನಿಮಗೆ. ಬರೀ ಮಸ್ತ್ ಊಟ ಆತೀಗ. ಮಮ್ಮಿ ಇನ್ನೂ ರೊಟ್ಟಿ ಮಾಡತ್ತಾರೆ. ಮಮ್ಮಿನೂ ರೊಟ್ಟಿ ಮಾಡಿಲ್ಲ. ಅಮ್ಮ ಉಪವಾಸ, ಅಮ್ಮ ಊಟ ಮಾಡೋಂಗಿಲ್ಲ. ಮಸ್ತ್ ನಿದ್ದೆ ಆತಿಗೆ ಮಲ್ಕೋಬೇಕ. ಅಪ್ಪ ಆತ ಊಟ ಹೆಂಗಾತ? ಚಲೋ ತಿನ್ನಕ್ತಾನ ಊಟ ಆಗ್ಯವ್ರ ಅಕ್ಕಿಲ್ ತಿನ್ನತ್ತಾರ ನೋಡ್ರಿ. ತೋರಿಸ್ ಪಪ್ಪ, ಎಲ್ಲಿ ತೋರಿಸ್? ಬಾಯಿ ತೋರಿಸ್ತಿಲ್ಲ. ಬರೀ ಈಗ ಊಟ ಆತ, ಗಪ್ಪನ್ನು ಮಲ್ಕೊಂಡು ಬಿಡೋಣ. ಮಲ್ಕೊಂಡೆದ್ದು ಸಿಗ್ತೇನಂತ ಬರೀ ವಾಪಸ್ ನಿಮ್ಮನ್ನ. 3 hours later. ನಮ್ಮ ಪಪ್ಪ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಅಲ್ಲಿ ನಮ್ಮಮ್ಮ ಕೇಳಿದ್ರು ಕೊಡಾತಿಲ್ಲ, ಅಲ್ಲಿ ನಮ್ಮ ಮಮ್ಮಿ ಕೇಳಿದ್ರು ಕೊಡಾತಿಲ್ಲ. ನಾನು ಸೋಸ್ತೀನಿ ಕೊಡು ಅಂತೇಳಿ ಸೋಸಾತಾರೆ. ಪಪ್ಪ ನಿಂಗೆ ಆ ಪಲ್ಯ ಭಾಳ ಇಷ್ಟನ? ನಿಂಗೆ ಕಾಳು ಪಲ್ಯ ಇಷ್ಟನ ಕಾಯಿ ಪಲ್ಯ ಇಷ್ಟನ? ಎರಡು ನೀ ಮತ್ತೆ ಜಾಸ್ತಿ ಯಾಕೆ ಕಾಳು ಪಲ್ಯ ತಿಂತಿ? ಕಾಳು ಬೇಕಾ ಕಾಯಿಪಲ್ಲೆ ಒಳಗೆ ಹಾಂ ಅವ್ರಿಕಾಯಿ, ಹ್ಞೂ ಸಬ್ಬಸಿಗೆ, ಮೂಲಂಗಿ, ಮೆಂತ್ಯ, ಹ್ಞೂ ಕಿರಿಕ್ಸಾಲೆ ಹ್ಞೂ ಇಷ್ಟನ? ಅವ್ರಿಕಾಯಿನೂ ಇಷ್ಟ ರೀ, ಆಮೇಲೆ ಕಾಳು ಪಲ್ಯನೂ ಇಷ್ಟ ಇವ್ರಿಗೆ. ಬರೀ ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ ಇವ್ರ ಮಮ್ಮಿ. ತಡಿ ಪೇಪರ್ ತೊಗೊಂಡು ಸಕ ಚೌಳಿಕಾಯಿನೂ ಅದಾವ. ಅಮ್ಮಗಿಲ್ಲಿ ಕೊಟ್ಟೆ, ಅಮ್ಮ ಇನ್ನು ಸೋಸಾಕತ್ತಾರ. ಆಮೇಲೆ ಮಾರ್ಕೆಟಿಗೆ ಹೋಗಿದ್ವಲ್ಲ, ಇವತ್ತು ಮಂಗಳವಾರ ಐತೆ, ಅದಕ್ಕೆಲ್ಲ ಫ್ರೆಶ್ ಅನ್ನ ತರಕಾರಿ ತೊಗೊಂಡ್ವಿ. ಅಮ್ಮಗೆ ಕೊಟ್ವಿ. ಮತ್ತು ಏನಾದ್ರು ಸೋಸೋದು ಇದನ್ನ ಕೊಡ್ಬೇಕು. ಕೊತ್ತಂಬರಿ ಇದು ಅಷ್ಟೇ ಇಲ್ಲ, ಸಪ್ಪ ತೊಗೊಂಬಂದೇವ್ರಿ. ಫುಲ್ ಆಗಿದ್ದಕ್ಕೆ ಜಾಗ ಇದಿಲ್ಲ, ತರಕಾರಿ ಹಿಡಿದು ಫುಲ್ ಆಗಿದ್ದಕ್ಕೆ ಇಟ್ಟಾರೆ. ಇಷ್ಟು ತೊಗೊಂಡು ಬರೀ ನೋಡೋಣಂತ. ಇವು ನಮ್ಮ ಗಿಡದಾಗ ಆಗಿದ್ವು ನೋಡ್ರಿ, ಇವು ಇಷ್ಟ ಆಗ್ಯಾವ ಇಟ್ಟಾರ. ಆಮೇಲೆ ಗುಲಾಬಿನೂ ಆಗಿದ್ವು. ಗುಲಾಬಿ ತಡೀರಿ ತೋರಿಸ್ತೇನಂತ. ಆಗೈತಿಲ್ಲ ಅಂತೇಳಿ ಆಗಿತ್ತು ನೋಡ್ರಿ. 1 ವೀಕ್ ಆತ್ರಿ ಇದು. ಇಲ್ಲೊಂದು ಆಗಿತ್ತು, ಮಮ್ಮಿ ಕಟ್ ಮಾಡಿ ಹಾಕೊಂಡಿದ್ರು ನಿನ್ನೆ. ಇಲ್ಲೊಂದು ಐತಿ, ನೋಡೋಣ. ಇದೇ ಗಿಡ ನೋಡ್ರಿ ಎಷ್ಟು ಹೂವು ಆಗೋದು ಇದು. ಬರೀ ನೋಡೋಣಂತ. ಈಗ ಏನು ಮಾಡ್ತೀವಿ ನೋಡ್ಕೊಂಬರು ಬರ್ರಿ. 9:30 ಆಗೈತಿ. ಈಗ ಇನ್ನೂ ಸ್ವಲ್ಪರಾಗ ಬಿಗ್ ಬಾಸ್ ಹತ್ತೈತಿ. ಬಿಗ್ ಬಾಸ್ ನೋಡ್ತೀನಿ. ಬಿಗ್ ಬಾಸ್ ನೋಡಿ ನಿಮ್ಗೆ ವಾಪಸ್ ಸಿಗ್ತೀನಿ ಅಂತ ಬರೀ ಊಟ ಮಾಡೋ ಮುಂದೆ. ಹುಡುಗರು ನಮ್ಮ ಪಪ್ಪನ ನೋಡಿ ಕಲೀರಿ. ಈಗೋ ಬಿಡ್ರಿ ಹುಡುಗರು ಅನ್ನೋದು, ಈಗೋ ಬಿಟ್ಟು ಮನೆಯೊಳಗಿನವ್ರು ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡಿರಿ. ನೋಡ್ರಿ ನಮ್ಮ ಪಪ್ಪ ಮಾಡ್ತಾರೆ ಹೆಲ್ಪ್ ಅವಾಗ ನಮ್ಮ ಮಮ್ಮಿಗೆ. ಖುಷಿ ಆಗ್ತೈತ್ರಿ ಹಿಂಗೆ ಮಾಡಿದ್ರೆ ಎಲ್ಲರಿಗೂ. ಅದಕ್ಕೆ ನೀವು ಒಂದು ಸ್ವಲ್ಪ ನಿಮ್ಮ ಮಮ್ಮಿ ಒಳಗೆ ಅಥವಾ ದೊಡ್ಡ ಅಂಕಲ್ಗಳು ನೋಡತ್ತಿದ್ರೆ ನಿಮ್ಮ ಹೆಂಡತಿಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊತೀರಿ. ಅವಾಗ ಅವ್ರಿಗೂ ಪಾಪ ಖುಷಿ ಆಗ್ತೈತಿ, ನಿಮಗೂ ಖುಷಿ ಆಗ್ತೈತಿ. ಆಮೇಲೆ ಹೊರಗೆ ನಾನು ದುಡಿದು ಬರ್ತೀನಿ, ಇದಕ್ಕೆ ಮನೆಯೊಳಗೆ ಮಾಡ್ಬೇಕಂತ ಅನ್ನಕ್ಕೆ ಹೋಗ್ಬೇಡ್ರಿ. ಮಾಡಿರಿ ಸ್ವಲ್ಪ ಹೆಲ್ಪ್, ಏನಾಗೋದಿಲ್ಲ ನೀವು ಮಾಡಿದ್ರೆ. ಬಟ್ ನೋಡಿರಿ ಪಪ್ಪ ಹೊರಗೂ ಮಾಡ್ತಾರೆ, ಮಮ್ಮಿಗೂ ಹೆಲ್ಪ್ ಮಾಡ್ತಾರೆ. ಮಮ್ಮಿಗೂ ಖುಷಿ ಆಕೈತಿ ಇಲ್ರಿ ಹಿಂಗೆ ಮಾಡಿದ್ರೆ. ಅದಕ್ಕೆ ನೀವು ಒಂದು ಸ್ವಲ್ಪ ಮನೆ ಒಳಗಿನವ್ರಿಗೂ ಹೆಲ್ಪ್ ಮಾಡಿರಿ. ಹುಳ ಐತಿ. ಎಂತ ತಂದೀಮಿ? ತಗೊಂಡಿನಿ.
ಪ್ರೀಮಿಯಂ ಶರ್ಟ್ಸ್ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಮಾರ್ಗೋ ಸಾಂಬ್ರೋ ರುಚಿಗೆ ಮತ್ತೊಂದು ಹೆಸರೇ ಏಜು ರೆಡಿ ಮಿಕ್ಸ್ ಮಸಾಲಾ. ಎಲ್ಲರೂ ಕೆಲಸ ಮಾಡತ್ತಾರೆ, ನಾ ಏನು ಮಾಡತ್ತೀನಿ ಸುಮ್ಮನೆ ಕುಂತೀವಿ ನೋಡತ್ತೀನಿ. ಅಮ್ಮ ಅದರ ಇಲ್ಲಿ ಇದು ಮಾಡತ್ತಾರೆ, ಪಪ್ಪ ಇದನ್ನ ಮಾಡತ್ತಾರೆ, ಮಮ್ಮಿ ಅಲ್ಲೇನೋ ಮಾಡತ್ತಾರೆ, ಟಿ ವಿ ನೋಡ. ಅವ್ರ ಕಡೆ ಹಂಗೆ ಚಲೋ ನೋಡಿ ತರ್ಬೇಕು. ಅವ್ರಿಗೆ ಕೊಡ್ತಾರ. ನಾ ತೊಗೊಂಬರ್ದಿಲ್ಲ, ಆರ್ಸ ಕೊಡಲ್ಲ ಅವ್ರ. ನಾವು ತರೋದಿಲ್ಲ. ಆರ್ಸ ಕೊಡಲ್ಲ ಅವ್ರ. ನೀನು ಮೊದಲು ನೋಡ್ಬೇಕು, ಆಮೇಲೆ ತಗೋಬೇಕು. ನಮ್ಗೆ ಕಾಣ್ತಾ ಇಲ್ಲ ವ್ಯಾಲೆ. ಈಗಾಗಲೇ ಒಂದು 4-5 ಹುಳ ಸತ್ತು ಇದೆ. ಬಾಯಲ್ಲಿ ನಿಮ್ಗೆ ಹಾಕ್ತೀನಿ. ಮತ್ತಂದ ಬರೀ ಉಳಾನ ಕೊಟ್ಟಾನ ಅದ್ರಾಗ. ಅವ್ರಿಕಾಯಿ ತೊಗೊಂಬಂದೇವಲ್ಲ ಅದ್ರೊಳಗೆ ಹುಳ ಆಗ್ಬಿಟ್ಟಾವ, ಅದಕ್ಕೆ ಪಪ್ಪ ಮಮ್ಮಿ ಭಯಕತ್ತಾರ. ನೀ ಭಾಳ ಹುಳ ಆಗ್ಯಾವು. ಯಾವಾಗಿನ ಸಿಲ್ಕ ತಗೊಂಡಿ ನೀನ ತಗೊಂಡಿ ನೋಡ. ಪಪ್ಪ ಜೀವ್ ಅಂತೇಳಿ ತಗೊಂಡೆ ನಾವು, ಇದ್ರಾಗ ಹುಳ ಬರ್ತಾವ ನಂಗೇನು ಗೊತ್ತು. ಭಾಳ ಹುಳ ಆಗ್ಯಾವ ನೋಡ್ರಿ ಇದ್ರೊಳಗೆ. ಹೇಳ್ರಿ ಇದು ಈ ಪಲ್ಯ ಒಳಗೆ ಜಾಸ್ತಿ ಅವ್ರಿಕಾಯಿ ಒಳಗೆ ಹುಳ ಇರ್ತಾವನು ಇಲ್ಲ ಅಂತೇಳಿ, ಅದು ಚಲೋ ಐತಿ. ಅವ್ರ ಪಪ್ಪ ನಿಂಗೆ ಯಾಕೆ ಅಲ್ಲಾಗದಿ, ನೀವು 1 ರೂಪಾಯಿ 2 ರೂಪಾಯಿ ಕೆಜಿ ಕೊಡೋದು? ಹಾಂ ಇಲ್ಲ, ಫ್ರೀ ಕೊಟ್ಟಾರ ಅವ್ರು. ನಿನ್ನ ಹೆಸರು ಹೇಳ್ತಂದೆ ನಾವು. ಅಲ್ಲಿ ಸರ್ಕಾರ ದವಾಖಾನೆ ಕೆಲಸ ಮಾಡ್ತಾರಲ್ರಿ ಅವ್ರ ಮಗಳ್ರಿನ. ಅಲ್ಲ ಅದ ರೀ ನಮ್ಮ ಪಪ್ಪ ಸರ್ಕಾರ ದವಾಖಾನೆ ಈಗ ಬರ್ತಿರಲ್ರಿ, ಫ್ರೀ ಇಂಜೆಕ್ಷನ್ ಮಾಡಿ ಕಳಿಸ್ತಾರ್ರಿ ನಿಮ್ಗೆ. ಹಾಂ ನೋಡಿದ್ಯಾ, ಫ್ರೀ ಇಂಜೆಕ್ಷನ್ ಮಾಡಿ ಕಳಿಸ್ತಾರ್ರಿ, ಅದಕ್ಕೂ ಕೊಡ್ರಿ ಅಂದೇವಿ. ಫ್ರೀ ಕೊಟ್ಟಾರಲ್ಲ ಮಮ್ಮಿ? ಹಾಂ, ಮತ್ತು ನೀ ಫ್ರೀ ಇಂಜೆಕ್ಷನ್ ಮಾಡ್ತೀಯಲ್ಲ ಅದಕ್ಕೆ. ಬರ್ರಿ ನಮ್ಮ ಪಪ್ಪಾಗೆ ನೋಡ್ರಿ, ಇನ್ನೊಮ್ಮೆ ನೀವು ಏನಾರ ಇಂಥವು ಕೊಟ್ರಿ ಅಂದ್ರೆ ನಿಮ್ಗೆ ಫ್ರೀ ಇಂಜೆಕ್ಷನ್ ಮಾಡೋಂಗಿಲ್ಲ ಅವರು. ಹೌದಾ ಪಪ್ಪ? ಈಗ ಇಲ್ಲಿ ಸೌರಿಕಾಯಿ ಸೋಸೋದು ಮುಗಿತ್ರಿ, ನಮ್ಮ ಅಮ್ಮಗೆ ಹೋಗಿ ಹೆಲ್ಪ್ ಮಾಡತ್ತಾರ ನೋಡ್ರಿ. ಸಸಿ ಕುಂತ ನೋಡ್ರಿ ಇಲ್ಲಿ. ಯಾಕೆ ನೀ ಮಾಡತ್ತಿಲ್ಲ ಏನು? ಮಮ್ಮಿ ಕಾಲು ಒಂದೇ ಕಾಲು ಕಚ್ಚ ಕಡೆಯಲ್ಲಿ ಅನ್ನೋದು. ಅವ್ರ ಕಾಲು ನುಸಾತಿದ್ದಕ್ಕೆ ಇವ್ರಿಬ್ರು ಮಾಡತ್ತಾರ. ಅವ್ರದ್ದು ಮುಗೀತ, ಇವ್ರಿಗೆ ಹೆಲ್ಪ್ ಮಾಡತ್ತಾರ ಇವ್ರು. ನಾಳೆ ತಿಂದ್ರಿ ನೀನು ಆಡು ಬಂದಿದ್ರ ತಿಂತೆ. ಬರೀ ಈಗ ಊಟ ಮಾಡೋಂಗಿಲ್ಲ, ಹೊಟ್ಟೆ ಫುಲ್ ಆಗೈತೆ, ಅದ್ರ ಸಂಬಂಧ ಚಹಾ ಖಾರ ತಿನ್ಬೇಕಂತ ಮಾಡತ್ತೀನಿ. ಮಮ್ಮಿ ಚಹಾ ಬಿಸಿ ಮಾಡಿಕೊಡ್ತಾರೆ. ಅವ್ರದ್ದಿಲ್ಲ, ಮಮ್ಮಿ ಅಷ್ಟು ಊಟ ಮಾಡಿದ್ಲ, ಅಮ್ಮನೂ ಊಟ ಮಾಡಿಲ್ಲ, ಪಪ್ಪಂದು ಊಟ ಆದ. ಬರೀ ಈಗ ನೋಡೋಣಂತ ಏನು ಮಾಡೋದು ಅಂತೇಳಿ ಚಹಾ ಕುಡಿದು ಏನು ಇಲ್ಲಿಗೆ ಏನು ಮಾಡೋದಂತ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದಿಷ್ಟು ಒಂದು ಕೇಳಿ ಚಗೊಂಡು ಇವತ್ತಿನ ದಿನ ಇಲ್ಲಿಗೆ ಏನು ಮಾಡೋಂತ. ಬರೀ ಟಾಟಾ, ಬೈ ಬೈ, ಗುಡ್ ನೈಟ್.